ಚೈತ್ರ ಶುದ್ಧ ಪೂರ್ಣಿಮೆ ಹನುಮತ್ ಜಯಂತಿ ದಿವಸ ವಿಶೇಷವಾಗಿ ಕಾಪು ಕ್ಷೇತ್ರದಲ್ಲಿ ಸರ್ವ ಜನರನ್ನು ಕಾಪಾಡಿಕೊಂಡು ಬಂದಿರತಕ್ಕಂಥ ಅಮ್ಮ ಆಕೆಯ ಒಂದು ಆಲಯದ ಪುನರುಜ್ಜೀವನ ಮಾಡಿ ಬ್ರಹ್ಮಕಲಶ ಮಾಡಿ ಗದ್ದುಗೆಯನ್ನು ಮತ್ತೊಂದು ಸ್ಥಳಕ್ಕೆ ಎಲ್ರಿಗೂ ಅನುಕೂಲವಾಗೋ ರೀತಿಯಲ್ಲಿ ಪುನರ್ನಿರ್ಮಿಸಿ ಬಂಗಾರದ ಮಂಟಪದಲ್ಲಿ ಆಕೆಯನ್ನು ವಿರಾಜಮಾನರಾಗಿಸಿ ಆಕೆ ಎದುರಿಗೆ ಆಕೆಯ ತಂಗಿ ಉಚ್ಚಂಗಿಯನ್ನು ಕೂಡ ಸ್ಥಾಪಿಸಿ ಅತ್ಯದ್ಭುತವಾಗಿ ಅತ್ಯಂತ ಕನಿಷ್ಠ ಸಮಯದಲ್ಲಿ ರಸೀತಿ ಪುಸ್ತಕವನ್ನು ಯಾರೊಂದಿಗೂ ತೆಗೆದುಕೊಂಡು ಹೋಗದೆ ಭಕ್ತರು ತಾವಾಗಿ ನೀಡಿದಂಥ ಹಣವನ್ನು ಅತ್ಯುತ್ತಮವಾದ ಕಾರ್ಯವಾಗಿ ಟ್ರಸ್ಟ್ನ ವತಿಯಿಂದ ಬಹಳ ಸುಂದರವಾಗಿ ನಿರ್ಮಿಸಿದ್ದಾರೆ. ದೂರಾಲೋಚನೆಯೂ ಇದೆ. ಮುಂದೆ ಬರಬಹುದಾದಂತಹ ಧಾರ್ಮಿಕ ಜನರ ಆಶೋತ್ತರಗಳನ್ನ ಈಡೇರಿಸೋ ದೃಷ್ಟಿಯಲ್ಲಿ ವಿಶಾಲವಾಗಿ ಪ್ರದಕ್ಷಿಣಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಾಕಾರಗಳು, ಅನ್ನದಾನಕ್ಕೆ ಬೇಕಾಗಿರ್ತಕ್ಕಂಥ ವಿಚಾರಗಳು, ಧರ್ಮೋತ್ಥಾನಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ವಿಚಾರಗಳನ್ನ ಗಣನೆಗೆ ತೆಗೆದುಕೊಂಡು ಆಗುಮುಕ್ತವಾಗಿ ದೇವಿಯ ಒಂದು ಪೂಜೆಯನ್ನು ಸಾಂಗೋಪಾಂಗವಾಗಿ ನೆರವೇರಿಸಿಕೊಂಡು ಹೋಗೋ ರೀತಿಯಲ್ಲಿ ಬಹಳ ಶ್ರಮಪಟ್ಟು ಕಾಪುವಿನ ಜನತೆ ಇದನ್ನು ನಿರ್ಮಿಸಿದ್ದಾರೆ. ಸದ್ಯದ ಈಗ ಕೆಲವೇ ದಿನಗಳ ಹಿಂದೆ ಇದರ ಬ್ರಹ್ಮಕಲಶದ ಉತ್ಸವ ನಡೆದು ಈಗ ಸಾರ್ವಜನಿಕರಿಗೆ ಇದರ ಒಂದು ಫಲ ಸಿಗುವಂಥ ಅವಶ್ಯಕತೆ ಕಂಡುಬಂದಿದೆ. ಬಹಳಷ್ಟು ಜನರು ಬರ್ತಾ ಇದ್ದಾರೆ. ಈ ಒಂದು ದೇವಸ್ಥಾನದ ವತಿಯಿಂದ ಲೋಕಕ್ಕೆಲ್ಲ ಶುಭ ಉಂಟಾಗಲಿ. ಈ ವಿಶೇಷ ದಿನದಿಂದ ಎಲ್ಲರಿಗೂ ಕೂಡ ಸಮಸ್ತ ಸನ್ಮಂಗಳವಾಗಲಿ. ಯಾರಲ್ಲೂ ಕೂಡ ಯಾವ ದ್ವೇಷ ಭಾವನೆ ಮತ್ತೊಂದು ಮಗದೊಂದು ಯಾವುದು ಬರದ ರೀತಿಯಲ್ಲಿ ಈ ಸ್ಥಳ ಅಷ್ಟೇ ಅಲ್ಲದೆ ಇಡೀ ಪ್ರಪಂಚ ಸುಭಿಕ್ಷವಾಗಲಿ. ಯಾವುದು ಯುದ್ಧ ಮತ್ತೊಂದು ನೈಸರ್ಗಿಕ ಕೋಪಗಳು ಇವೆಲ್ಲವೂ ಇದೆ, ಅದನ್ನು ತಾಯಿ ಮಕ್ಕಳ ಮೇಲೆ ತೋರಿಸುವ ಅನನ್ಯ ಪ್ರೀತಿಯಂತೆ ನಮ್ಮನ್ನೆಲ್ಲ ಕಾಪಾಡ್ಕೊಂಡು ಹೋಗಲಿ. ಧಾರ್ಮಿಕ ಶ್ರದ್ಧೆ ಇರತಕ್ಕಂಥ ಸರ್ವರನ್ನು ಕೂಡ ತಾಯಿ ಕಾಪಾಡಲಿ ಅಂತ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ.